ಗಾಂಧೀಜಿಯವರು ಬ್ರಿಟಿಷರ ವಿರುದ್ಧ ಹೋರಾಡಿದಂತೆ ಆಗಸ್ಟ್ 10ರಂದು ಬಹುರಾಷ್ಟ್ರೀಯ ಕಂಪನಿಗಳೇ ಮತ್ತು ಭ್ರಷ್ಟಾಚಾರಿಗಳೇ ಭಾರತ ಬಿಟ್ಟು ತೊಲಗಿ ಎಂಬ ಚಳವಳಿಯನ್ನು ರಾಜ್ಯಾದ್ಯಂತ ಸಂಯುಕ್ತ ಕಿಸಾನ್ ರೈತ ಸಂಘ ನಡೆಸಲಿದೆ ಎಂದು ರಾಜ್ಯಾಧ್ಯಕ್ಷ ಬಡಗಲಪುರ ನಾಗೇಂದ್ರ ಎಚ್ಚರಿಕೆ ನೀಡಿದ್ದಾರೆ. ಚಿತ್ರದುರ್ಗದಲ್ಲಿ ಶನಿವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ದೇಶದ ಸಮಸ್ಯೆಗಳಿಗೆ ಪ್ರಧಾನಿ ಮೋದಿ ಮಾತನಾಡುತ್ತಿಲ್ಲ. ಜನರ ವಿಶ್ವಾಸ ಗಳಿಸಿ ಅಧಿಕಾರಕ್ಕೆ ಬಂದು ಜನರ ಬಳಿ ಮಾತನಾಡಲ್ಲ ಎಂದರೆ ಇವರೆಂಥ ಪ್ರಧಾನಿ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ತೀವ್ರ ಬರ ಬಂದಿದ್ದರೂ ರೈತರಿಗೆ ಸಾಲ ಕಟ್ಟುವಂತೆ ಬ್ಯಾಂಕುಗಳು ಇಂದು ನೋಟಿಸ್ ನೀಡುತ್ತಿವೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು NDRF ನಾರ್ಮ್ಸ್ ಪ್ರಕಾರ ಕೂಡಲೇ ರೈತರ ಸಾಲ ಮನ್ನಾ ಮಾಡಬೇಕು ಎಂದು ಅವರು ಆಗ್ರಹಿಸಿದರು. ಮತ್ತೆ ಯಾವುದು ಇವತ್ತು ಪ್ರಧಾನಮಂತ್ರಿಗಳು ಮಾತಾಡ್ತಾ ಇಲ್ಲ ಈ ದೇಶದ ಸಮಸ್ಯೆಗಳ ಬಗ್ಗೆ. 13 ತಿಂಗಳ ರೈತರ ಕುಂತರೂ ಮಾತಾಡಲಿಲ್ಲ. ಈ ಭೀಕರ ಬರಗಾಲದ ಬಗ್ಗೆ ಮಾತಾಡುವಲ್ರು. ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿ 22 ಜನ ವಿದ್ಯಾರ್ಥಿಗಳೇನಂತಂದ್ರೆ ಆತ್ಮಹತ್ಯೆ ಮಾಡಿಕೊಂಡ್ರು, ಅವ್ರು ಕೂಡ ಮಾತಾಡುವಲ್ರು. ಜನರಿಂದ ವಿಶ್ವಾಸದ ಮತವನ್ನು ಗಳಿಸಿ ಜನರು ಕೂಡ ಮಾತಾಡೋದಿಲ್ಲ ಅಂತಂದ್ರೆ ಇವ್ರು ಎಂತ ಪ್ರಧಾನಮಂತ್ರಿಗಳು ಅಂತ ಇವತ್ತು ನಾವು ಪ್ರಶ್ನೆ ಮಾಡಬೇಕು. ಇವತ್ತು ಎಂತ ಸಂಕಷ್ಟ ಇದೆ ಅಂತಂದ್ರೆ ಬ್ಯಾಂಕಿನವರು ನೋಟಿಸ್ ಕೊಡ್ತಾ ಇದ್ದಾರೆ. ನಾವು ರಾಯಚೂರಿನಲ್ಲಿ ನೋಡಿದ್ವಿ, ಸಾಲ ವಸೂಲಾತಿಗಾಗಿ ಇಂಥ ಸಂದರ್ಭದಲ್ಲಿ ಕೂಡ ನೋಟಿಸ್ ಕೊಡ್ತಾ ಇದ್ದಾರೆ ಅವರು. ವಾಸ್ತವಿಕವಾಗಿ ಇಂಥ ಬರಗಾಲದಲ್ಲಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎರಡೂ ಕೂಡಿ ರೈತರ ಸಾಲ ಮನ್ನಾ ಮಾಡಲೇಬೇಕು. ಬರಗಾಲಕ್ಕೆ ವೈಜ್ಞಾನಿಕವಾದಂತಹ ಪರಿಹಾರ ಕೊಡಬೇಕು. ಇವತ್ತು ಆ ಕಾರಣಕ್ಕಾಗಿ ಇವತ್ತು 10ನೇ ತಾರೀಕು ಕರ್ನಾಟಕದಲ್ಲಿ ಬಹುರಾಷ್ಟ್ರೀಯ ಕಂಪನಿಗಳೇ ಭ್ರಷ್ಟಾಚಾರಿಗಳೇ ಭಾರತ ಬಿಟ್ಟು ತೊಲಗಿ ಅಂತಕ್ಕಂಥ ಘೋಷಣೆಯೊಂದಿಗೆ ಇಡೀ ರಾಷ್ಟ್ರದಾದ್ಯಂತ ಸಂಯುಕ್ತ ಕಿಸಾನ್ ಮೋರ್ಚಾ ಇವತ್ತು ಹೋರಾಟವನ್ನು ಹಮ್ಮಿಕೊಂಡಿದೆ.